ನಮಸ್ತೆ, ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ಕ್ವಶನ್ ಕೇಳ್ತೀನಿ. ನಾನು ಬೇರೆ ಯಾವುದರ ಒಂದು ಒಳ್ಳೆ ಕಂಟೆಂಟ್ ಇಟ್ಟು ವಿಡಿಯೋ ಮಾಡಿದರೂ ಕೂಡ ನೀವು ಅಷ್ಟಾಗಿ ನೋಡಲ್ಲ. ಖಾಲಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ವಿಡಿಯೋ ಮಾಡಿದರೆ ಮಾತ್ರ ನೋಡ್ತೀರಾ. ಅದು ಏಕೆ ಹಾಗೆ? ಓಕೆ, ರಕ್ಷಿತಾ ಶೆಟ್ಟಿಯವರ ವಿಡಿಯೋಗೆ ಕೂಡ ಸಪೋರ್ಟ್ ಮಾಡಿ. ಹಾಗೆ ಬೇರೆ ಎಲ್ಲ ನನ್ನ ವೀಡಿಯೋಸ್ಗೆ ನೀವು ಸಪೋರ್ಟ್ ಮಾಡಬೇಕಲ್ವ. ಕೇವಲ ರಕ್ಷಿತಾ ಶೆಟ್ಟಿಯ ವಿಡಿಯೋ ಮಾತ್ರ ನೋಡಿ ಬೇರೆ ಯಾವುದು ವಿಡಿಯೋ ಕೂಡ ನೀವು ನೋಡೋದಿಲ್ಲ ಅಂದರೆ ಹೇಗೆ ಮಾರ್ರೆ? ಇದು ನಾನು ಎಲ್ರಿಗೆ ಹೇಳ್ತಾ ಇಲ್ಲ. ಸ್ವಲ್ಪ ಜನ ನೋಡ್ತೀರ ಬೇರೆ ವಿಡಿಯೋ ಕೂಡ. ನಾನು ಏನೇ ವಿಡಿಯೋ ಮಾಡಿದರೂ ಕೂಡ ಉಂಟಲ್ಲ, ಏನಾದರೂ ಒಂದು ಅದರಲ್ಲಿ ಕಂಟೆಂಟ್ ಇಟ್ಟು ಹಾಗೆ ಜನರಿಗೆ ಅದರಿಂದ ಏನಾದರೂ ಸ್ವಲ್ಪ ನನಗೆ ಗೊತ್ತಿರುವಂತಹ ಟಿಪ್ಸ್ ಎಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ, ಆಯಿತಾ. ಆದರೆ ಅದನ್ನೆಲ್ಲ ಜನ ನೋಡ್ತಿಲ್ಲ, ಎಲ್ಲ ಸ್ಕಿಪ್ ಮಾಡಿ 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 ಎಂತ ನೋಡ್ತೀರಾ? ನಿನ್ನೆ ನಾನು ಕೇವಲ ಹಾಕಿದರೆ 4 ನಿಮಿಷದ ವಿಡಿಯೋ, ಆಯಿತಾ. ಅದನ್ನು ಕೂಡ ನೀವು ಕರೆಕ್ಟಾಗಿ ಯಾರು ಸಹ ನೋಡಲಿಲ್ಲ. ಒಂದೊಂದು ಸಲ ಬೇಜಾರಾಗುತ್ತೆ. ಆದರೆ ಸಹ ಪರವಾಗಿಲ್ಲ, ನಾನು ರಕ್ಷಿತಾ ಶೆಟ್ಟಿಯವರ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೇನೆ. ವಾರಕ್ಕೆ ಒಂದು 2-3 ಆದರೂ ಮಾಡ್ತಾ ಇರ್ತೇನೆ ಅಂತ ಇದ್ದೀನಿ. ಆದರೆ ನೀವು ಬೇರೆ ವಿಡಿಯೋ ಕೂಡ ನೋಡಬೇಕಲ್ವಾ. ಹಾಗೆ ಅದನ್ನು ಕೂಡ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಯಾವುದಕ್ಕೂ ಮಾಡಲ್ಲ. ಎಂಥ ಗುಡ್ ಕಮೆಂಟ್ ಬ್ಯಾಡ್ ಕಮೆಂಟ್ ಏನಿದ್ರೂ ಕೂಡ ನೀವು ನಾನು ರಕ್ಷಿತಾ ಶೆಟ್ಟಿಯ ವಿಡಿಯೋ ಮಾಡಿದಾಗ ಮಾತ್ರ ಮಾಡ್ತೀರಿ. ಅದು ಬಿಟ್ಟು ಬೇರೆ ವಿಡಿಯೋಗೆಲ್ಲ ಅಷ್ಟಾಗಿ ನೀವು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಂದು. ಅದಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ. ಆದಷ್ಟು ನನ್ನ ಬೇರೆ ವಿಡಿಯೋಗೆ ಕೂಡ ನೀವು ಸಪೋರ್ಟ್ ಹೀಗೆ ಮಾಡಬೇಕು. ಓಕೆ, ಈಗ ಇವತ್ತು ವಿಷಯಕ್ಕೆ ಬರುವ. ಓಕೆ, ಇವತ್ತಿನ ವಿಷಯ ಏನು ಅಂತಂದರೆ ಏನಪ್ಪ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಏನು ಮಾತಾಡಬೇಕಾದ್ರೆ ಸ್ವಲ್ಪ ತದಲ್ತಾ ಇದ್ದೇನೆ. ಕಾರಣ ಗೊತ್ತಿಲ್ಲ, ತುಂಬ ಶೆಕೆ ಅಲ್ಲ, ಆ ಕಾರಣ ಕೂಡ ಇರ್ಬೋದು. ಮೊನ್ನೆ ರಕ್ಷಿತಾ ಶೆಟ್ಟಿಯವರು ಬ್ಯಾಂಗ್ಳೂರಿಗೆ ಹೋಗಿದ್ರು. ಅದು ಯಾವಾಗ ಹೋಗಿದ್ದು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ವಾಪಸ್ ಬರಬೇಕಾದ್ರೆ, ಅವರಿಗೆ ಇರೋದು ಉಡುಪಿಯಲ್ಲಿ ಅಲ್ವಾ, ಬಾಂಬೆಯಲ್ಲೆಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ಉಡುಪಿ ಅವರ ಮನೆ ಅಂಗಳದಲ್ಲಿ ಯಾರಂತ ಗೊತ್ತಿಲ್ಲ, ಸ್ವಲ್ಪ ದೂರದಿಂದಲೂ ಇರ್ಬೋದು, ಒಂದು 3 ಬೆಕ್ಕಿನ ಮರಿಗಳನ್ನು ಚೀಲ ಸಮೇತ ಬಿಟ್ಟು ಹೋಗಿದ್ದಾರಂತೆ. ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ದರು, ಅಂದರೆ ಅವರಿಗೆ ಬೆಕ್ಕಂದರೆ ನಾಯಿ ಮರಿ ಬೆಕ್ಕು ಅಂದರೆ ಎಲ್ಲ ತುಂಬ ಪ್ರೀತಿ ಅಲ್ವಾ, ಅವರು ಸಾಕ್ತಾರೆ ಅನ್ನೋ ಒಂದು ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವರ ಮನೆ ಎದುರುಗಡೆಗೆ ಬಂದು ಬಿಟ್ಟು ಹೋಗಿದ್ದಾರೆ. ಮನೆ ಎದುರುಗಡೆಯಿಂದ ಅವರ ಅಂಗಳದಲ್ಲಿ. ಈಗ ನನಗೆ ಒಂದು ವಿಷಯ ನೆನಪಾಗ್ತದೆ ಅಂತಂದರೆ, ನಾನು ಕೂಡ ಹಾಗೆ ಮುಂಚೆ, ಆಗ ನಾನು ಯೂಟ್ಯೂಬರ್ ಆಗಿರಲಿಲ್ಲ, ಯಾವುದೇ ವಿಡಿಯೋ ಕೂಡ ಮಾಡ್ತಿರಲಿಲ್ಲ. ಅದೊಂದು ನನ್ನ ಸ್ಟೋರಿ ನಿಮಗೆ ಹೇಳ್ತೀನಿ ನೋಡಿ. ನಾವು ಮನೇಲಿ ಇರಬೇಕಾದ್ರೆ, ಆಗ ನಮ್ಮದು ಸ್ವಂತ ಮನೆ ಇತ್ತು, ಅಲ್ಲಿ ಇರಬೇಕಾದ್ರೆ ಒಂದು ರಾತ್ರಿ ಇಡೀ ಒಂದು ಅಳುವ ಶಬ್ದ, ಅಂದರೆ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಎಲ್ಲ ಬೊಬ್ಬಿಡುವ ಸೌಂಡ್ ಕೇಳಿಸಿ ತುಂಬ ಮಳೆ ಬರ್ತಾ ಇತ್ತು, ಆಯಿತಾ. ಆ ಟೈಮಲ್ಲಿ ಬೆಳಿಗ್ಗೆ ಎದ್ದು ನೋಡಬೇಕಾದ್ರೆ 2 ಬೀದಿ ನಾಯಿಗಳು ಸಹ ಬಂದು ನಮ್ಮ ಮನೆಯ ಒಂದು ತುಂಬ ಅಂದರೆ ತುಂಬ ಪೊದೆ, ಅದು ಮುಳ್ಳಿನಿಂದ ಕೂಡಿರುವಂಥದ್ದು. ಆ ಪೊದೆಯಲ್ಲಿ ಮರಿ ಇಟ್ಟಿದ್ದಾಯ್ತಾ, ಒಂದು 4-8 ಮರಿ ಇತ್ತು. ಅದು ತುಂಬ ಮಳೆಗೆ ಉಂಟಲ್ಲ, ಅದರಲ್ಲಿ 2 ಮರಿ ಸತ್ತು ಹೋಗಿತ್ತು. ಮತ್ತು ಉಳಿದವನ್ನು ನಾನು ನೋಡಿ ನನಗೆ ತುಂಬ ಬೇಜಾರಾಯಿತು. ಅಲ್ಲಿಂದ ತಗೊಂಡು ಬಂದು ಅಲ್ಲಿ ಒಂದು ಮನೆ ಇತ್ತು, ಅಂದರೆ ಅಲ್ಲಿ ಅದು ಅರ್ಧ ಕಟ್ಟಿದ ಮನೆ ಇರುತ್ತೆ ಅಲ್ವಾ, ಅಲ್ಲಿ ತಂದು ಅದನ್ನೆಲ್ಲ ಸಾಕಿದ್ವಿ ನಾನು. ಮತ್ತು ಅದಕ್ಕೆಲ್ಲ ತುಂಬ ಎಲ್ಲ ಗಾಯಗಳೆಲ್ಲ ಆಗಿತ್ತು. ಅದಕ್ಕೆಲ್ಲ ಸ್ಪ್ರೇ ಎಲ್ಲ ಸಿಂಪಡಿಸಿ, ಹುಳು ಬೇರೆ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ದೊಡ್ಡ ಮಾಡಿದ್ದೆ. ಆಗ ಒಂದು 6-7 ನಾಯಿ ಮರಿ ಇತ್ತು. ತುಂಬ ಒಂದು ಮೀಡಿಯಮ್ ಆಗುವಾಗ ಮತ್ತು 2 ಬೀದಿ ನಾಯಿಗಳು ಅಲ್ಲಿ ನಮ್ಮ ಮನೆಯ ಕೆಳಗಡೆ ಮರಿ ಇಟ್ಟಿತ್ತು. ಇವರು ಎಂತ ಮಾಡಿದ್ದಾರೆ ಅಂದರೆ, ಅಲ್ಲಿ ಕೆಳಗಿನವರು ಆ 8 ಮರಿಗಳನ್ನು ಕೂಡ ತಂದು ಮೇಲೆ ಬಿಟ್ಟಿದ್ರು. ಅಂದರೆ ನಾನು ಇದನ್ನೆಲ್ಲ ಈಗ ಸಾಕ್ತಾ ಇದ್ದೇನಲ್ವಾ, ಅದಕ್ಕೆಲ್ಲ ನಾನು ಹಾಲಾಗಲಿ ಇಲ್ಲಾಂದರೆ ಮನೆಯಲ್ಲಿ ಎಂತ ನಾನು ಅಡುಗೆ ಮಾಡ್ತೇನೆ ಅದನ್ನೆಲ್ಲ ನಾಯಿ ಮರಿಗಳಿಗೆಲ್ಲ ಕೊಡ್ತಾ ಇದ್ದೆ ಅಲ್ವಾ. ಇವರು ಮತ್ತು 8 ಸಹ ತಂದು ಮೇಲ್ಗಡೆ ಬಿಟ್ಟಿದ್ದರು. ಹಾಗೆ ಆಗಿದೆ. ಈಗ ನಮ್ಮ ರಕ್ಷಿತಾ ಶೆಟ್ಟಿಯವರು ಕೂಡ ನಾಯಿ ಮರಿಗಳ ಮೇಲೆ, ಹಾಗೆ ಬೆಕ್ಕಿನ ಮರಿಗಳ ಮೇಲೆ, ಪ್ರಾಣಿಗಳ ಮೇಲೆ ಅವರಿಗೆ ತುಂಬ ಪ್ರೀತಿ ಅಲ್ವಾ. ಆ ಕಾರಣ ಅವರು ಸಾಕ್ತಾರೆ ಅನ್ನೋ ಧೈರ್ಯದಲ್ಲೆಲ್ಲ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ಯಾರು ಕೂಡ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ನಾಯಿ ಮರಿಗಳನ್ನು ಹಾಗೆ ಬೆಕ್ಕನ್ನೆಲ್ಲ ಎಲ್ಲೆಲ್ಲೆಲ್ಲ ಬಿಡಬೇಡಿ. ಅಂದರೆ ಕೆಲವರೆಲ್ಲ ಅನ್ನ ನೀರಿಲ್ಲದ ಗುಡ್ಡಗಳಲ್ಲೆಲ್ಲ ಬಿಟ್ಟು ಬರ್ತಾರೆ. ಅದನ್ನೆಲ್ಲ ನೋಡಿದಾಗ ಉಂಟಲ್ಲ ತುಂಬ ಬೇಜಾರಾಗುತ್ತೆ. ಅದಕ್ಕೆ ರಕ್ಷಿತಾ ಶೆಟ್ಟಿಯವರು ಕೂಡ ಅದನ್ನೇ ಹೇಳ್ತಾ ಇದ್ದರು, ನೀವು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಎಲ್ಲಿಯಾದರೂ ತಂದು ಬಿಟ್ಟರೆ ಎಲ್ಲೆಲ್ಲೋ ಎಲ್ಲ ಬಿಡಬೇಡಿ. ಕೆಲವರು ಸಾಯಿಸಿ ಸಹ ಬಿಡ್ತಾರೆ, ಹಾಗೆ ಒಂದು ಬಾವಿಗೆ ಸಹ ಎಸೆದು ಹೋಗ್ತಾರೆ. ಏನಂತ ಮಾನವೀಯತೆ ಎನ್ನುವುದೇ ಇರುವುದಿಲ್ಲ. ಹಾಗೆ ಇದೊಂದು ನಿಜವಾಗಿ ಹೇಳೋದು, ಆ ಥರ ಎಲ್ಲ ಮಾಡಬಾರ್ದಲ್ವ. ಯಾರೋ ಒಂದು ಸಾಕ್ತಾರೆ ಅಂದರೆ ನೀವು ಸಾಕಿದ ನಾಯಿಯ ಮರಿಯನ್ನೆಲ್ಲ ಎಲ್ಲೆಲ್ಲಿ ಬಿಡುವುದೆಲ್ಲ ತಪ್ಪಲ್ವಾ ನನ್ನ ಪ್ರಕಾರ. ನಿಮಗೆ ಅದು ಎಲ್ಲ ಮರಿ ಇಡುವುದು ಬೇಡ ಅಂದರೆ ನಿಮ್ಮ ಸಾಕು ನಾಯಿಗಳಿಗೆ, ಇಲ್ಲಾಂದರೆ ಬೆಕ್ಕಿಗೆ ಎಲ್ಲ ಉಂಟಲ್ಲ ಈಗ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ವಾ. ಅಂದರೆ ಮಕ್ಕಳು ಮರಿಯೆಲ್ಲ ಹಾಗಾದಾಗೆ ನಮಗೆ ಮನುಷ್ಯರಿಗೆ ಯಾವ ರೀತಿಯ ಸರ್ಜರಿ ಇರುತ್ತೆ ನೋಡಿ, ಹಾಗೆ ಚಿಕ್ಕದಾಗಿ ಒಂದು ಸರ್ಜರಿ ಎಲ್ಲ ಮಾಡ್ತಾರೆ.
ಆಗ ಪ್ರಾಣಿಗಳಿಗೂ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ನಮಗದು ಚಿಕ್ಕ ಮರಿಗಳನ್ನೆಲ್ಲ ಎಲ್ಲೆಲ್ಲಿ ಬಿಡುವಂತಹ ಒಂದು ಪಾಪದ ಕೆಲಸ ಮಾಡೋದು ಕೂಡ ತಪ್ತದೆ. ಇವತ್ತಿನ ವಿಡಿಯೋ ಇಷ್ಟೇ. ಇದೇ ರಕ್ಷಿತಾ ಶೆಟ್ಟಿಯವರಿಗೆ ಆದಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.